ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಗಿಣಿಸಿಯರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇಟ್ಸ್ ಆಲ್ರೆಡಿ ಲೈಕ್ ಇಯರ್ ಎಂಡ್ ಆಗ್ತಾ ಇದೆ. ಸೊ ಐ ಜಸ್ಟ್ ವಾಂಟೆಡ್ ಟು ಥ್ಯಾಂಕ್ ಸಮ್ ಪೀಪಲ್ ಲೈಕ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಇಟ್ ಇಸ್ ನನ್ ಅದರ್ ದೆನ್ ಯು ಪೀಪಲ್. ಎಸ್, ನನ್ನ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗಿರೋ ನಿಮಗೆ ತುಂಬ ಹೃದಯದ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಟ್ಸ್ ಆಲ್ರೆಡಿ ಲೈಕ್ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ 1000 ಕ್ರಾಸ್ ಆಗಿದೆ. ಸೊ ನನ್ನ ನೆಟ್ವರ್ಕ್ ಬೆಳೀತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ವಿಡಿಯೋಸ್ ಹಾಕಿದ್ರೂ ನೀವು ಖುಷಿಯಿಂದ ನೋಡ್ತೀರಾ. ನನಗೆ ಅದು ಒಂದು ತುಂಬ ಖುಷಿ ಇದೆ. ಯಾಕಂದರೆ ನಾನೊಬ್ಬಳು ಬಿಗಿನರ್ ಆಗಿ ಸೊ ತುಂಬ ವೀಡಿಯೋಸ್ ಹಾಕೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಪ್ರಾಬಬ್ಲಿ ಫ್ರಮ್ ಕಮ್ಮಿಂಗ್ ಇಯರ್ಸ್ ಐ ಜಸ್ಟ್ ಟ್ರೈ ಮೈ ಬೆಸ್ಟ್ ಟು ಅಪ್ಲೋಡ್ ಮೋರ್ ವೀಡಿಯೋಸ್. ನನಗೆ ಗೊತ್ತಿಲ್ಲ, ಅದು ಈ ವರ್ಷ ಅದು ನನ್ನ ಕೈಲಿ ಆಗಲಿಲ್ಲ. ಯಾಕೆ ಅಂದರೆ ನಾನು ಜಸ್ಟ್ ಇನ್ನೂ 3-4 ಮಂತ್ಸ್ ಆಯಿತು ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಸೊ ಹೋಪ್ ನೆಕ್ಸ್ಟ್ ಇಯರ್ ನಾನು ಫಾರ್ ಶ್ಯೂರ್ ಜಾಸ್ತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ, ತುಂಬ ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡ್ತೀನಿ. ಹಾಗೆ ನಿಮಗೆ ಯಾರಿಗಾದ್ರೂ ನಾನು ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದರೆ ಅದು ಯಾವ ವಿಡಿಯೋ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ಶ್ಯೂರ್ ನಾನು ಅದನ್ನು ಮಾಡ್ತೀನಿ. ಹಾಗೆ ನಿಮ್ಮ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ತುಂಬ ಪ್ರೀತಿ ಕೊಟ್ಟಿದ್ದೀರಾ. ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ವೀಡಿಯೋಸ್ನ ಫುಲ್ ನೋಡಿದ್ದೀರಾ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಸೊ ಎಸ್, ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಅದೇನಂದರೆ ನನ್ನ ಮಗನ ಲೈಕ್ ಅವನ ಒಂದು ಸ್ಟಾರ್ಟಿಂಗ್ ಸ್ಟೆಪ್ ಇದು. ಯಾಕೆಂದರೆ ಈಗಿನ್ನೂ ಅವನು ಪ್ರೀ ನರ್ಸರಿ ಓದ್ತಾ ಇರೋ ಕಾರಣ ಅವನ ಫಸ್ಟ್ ಸ್ಪೋರ್ಟ್ಸ್ ಡೇ ನಡೀತು ಸ್ಕೂಲ್ನಲ್ಲಿ. ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಹಾಗೆಯೇ ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ವೀಡಿಯೋಸ್ ಕೂಡ ಹಾಕಿದ್ದೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ದಟ್ ಮೀನ್ಸ್ ನಾವು ಯಾವ ಥರ ಅಂದರೆ ತುಂಬ ಗ್ರ್ಯಾಂಡಾಗಿ ಅಂತಲ್ಲ, ಸಿಂಪಲ್ ಆಗೇ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿ. ಸೊ ಯಾವ ಥರ ಸರ್ಪ್ರೈಸಸ್ ಕೊಟ್ಟಿದ್ದೀವಿ, ಕಸಿನ್ಸ್ ಎಲ್ಲ ಸೇರಿ ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಹಾಕಿದ್ದೀನಿ. ಎಸ್, ಹಾಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ದು, ಎಲ್ಲಿ ಹೋಗಿದ್ವಿ, ಇಯರ್ ಎಂಡ್ ಇಟ್ಕೊಂಡು ಇನ್ ದ ಸೆನ್ಸ್ ಇಯರ್ ಎಂಡಲ್ಲಿ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು ನಮ್ಮದು. ನನ್ನ ಒಂದು ವಿಶ್ ಲಿಸ್ಟಲ್ಲಿ ಕೆಲವೊಂದು ಪ್ಲೇಸಸ್ ಇತ್ತು, ಅದನ್ನು ನಾನು ಫುಲ್ಫಿಲ್ ಮಾಡಿಕೊಂಡೆ ಹೋಗಿಬಿಟ್ಟು. ಎಸ್, ಅದೊಂದು ನನಗೆ ತುಂಬ ಖುಷಿ ಇದೆ. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಗಾಡ್ ಬ್ಲೆಸ್ಸಿಂಗ್ ಕೂಡ ಸಿಕ್ತು ನಮಗೆ. ಸೊ ಈ ಎಲ್ಲ ವ್ಲಾಗು ನಾನು ಕಂಟಿನ್ಯೂಷನ್ ವ್ಲಾಗ್ನಲ್ಲಿ ಹಾಕ್ತೀನಿ ನೆಕ್ಸ್ಟು. ಸೊ ಅದಕ್ಕೂ ಮುಂಚೆ ನೀವೆಲ್ಲರೂ ಈ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ಇವಾಗ ನಾವು ವಿರಾಟ್ ಸ್ಕೂಲಿಗೆ ಹೋಗ್ತಿದ್ದೀವಿ. ಅವ್ರಿಗೆ ಇವತ್ತು ಫಸ್ಟ್ ಸ್ಪೋರ್ಟ್ಸ್ ಡೇ ಆಫ್ ವಿರಾಟ್ ಇವತ್ತು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ ಹೇಗೆಲ್ಲ ಆಟ ಆಡ್ತಾನೆ ಅಂತ. meters left. Sports day. ಚಲ Okay, what's your name? Maurya. Oh, that's nice. Nice energy, man. What's your name? Virat. Sarvari. Sarvari, okay. So we have our nursery jumping jack race. So they're going to go jumping to the center of the track and run to the finish line. Right? Ready, kids? Are you all ready? Ready, nice, okay. On your mark. Oh yeah, we have one more. ವಿರಾಟ್, Okay, on your mark, get set, go! Jump, 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 hop, hop, Virat, hop. jump. Yes, jump, Virat. Run. These are all the jumping jacks of PML 7th stage miles and the European. ಮಕ್ಕಳಿಗೆಲ್ಲರಿಗೂ ಮೆಡಲ್ ಹಾಗೆ ಸರ್ಟಿಫಿಕೇಟ್ ಕೊಟ್ಟು ಕಂಗ್ರಾಟ್ಸ್ ಹೇಳಿದ್ರು. ನನಗೆ ಈ ಟೈಮಲ್ಲಿ ನನ್ನ ಸ್ಕೂಲ್ ಡೇಸ್ ಕೂಡ ನೆನಪಾಯಿತು, ಸ್ಪೋರ್ಟ್ಸ್ ಡೇ. ನಿಮಗೆಲ್ಲರಿಗೂ ನಿಮ್ಮ ಸ್ಪೋರ್ಟ್ಸ್ ಡೇ ನೆನಪಾಯ್ತಾ ಇದೆ?
Happy birthday to you. Happy birthday to you. Happy birthday to you, Shema. Happy birthday to you. ಅದ್ರ ಮೇಲೆ ನೋಡಿದ್ಯಾ? ನೋಡಿ ಫ್ರೆಂಡ್ಸ್, ಕೇಕ್ ಎಲ್ಲ ಪಚ್ಚಿ ಆಗ್ಬಿಟ್ಟಿದೆ. ನಮಗೂ ಕೇಕ್ ಆರ್ಡರ್ ಮಾಡೋದಕ್ಕೂ ಆಗ್ಬರ್ತಾ ಇಲ್ಲ ಮನೆಗೆ. ಎಸ್, ಇಟ್ಸ್ ಮೈ ಸಿಸ್ಟರ್ ಕ್ಷೇಮ ಬರ್ಡೇ ಆಗಿದ್ದ ಕಾರಣ ಒಂದು ಸಣ್ಣ ಕೇಕ್ನ ಆರ್ಡ್ರ್ ಮಾಡಿ ಮಧ್ಯರಾತ್ರಿನಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿದ್ವಿ. ಬಟ್ ಕೇಕ್ ಸ್ವಲ್ಪ ಡ್ಯಾಮೇಜ್ ಆಗಿ ಬಂದುಬಿಟ್ಟಿದ್ದು. ದ್ಯಾಟ್ಸ್ ಓಕೆ, ಮಿಡ್ ನೈಟ್ ಆಗಿದ್ದರಿಂದ ಮತ್ತೆ ನಾವು ಅವರಿಗೆ ವಾಪಸ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಅದೇ ಕೇಕ್ನ ತೊಗೊಂಡು ಕೇಕ್ ಕಟ್ ಮಾಡಿಸಿದ್ವಿ. ಆ್ಯಂಡ್ ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸರ್ಪ್ರೈಸ್ ಆಲ್ಸೋ. ಹಾಗೆ ಅವಳಿಗೆ ಏನು ಸರ್ಪ್ರೈಸ್ ಕೊಟ್ವಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಎಸ್, ಅವಳಿಗೆ ನಾವು ಈ ಥರ ಒಂದು ಗೋಲ್ಡ್ ಸಣ್ಣ ಒಂದು ಚೈನ್ನ ಗಿಫ್ಟ್ ಮಾಡೋಣ ಅಂತ ಹೇಳಿ ತುಂಬ ಶಾಪ್ಸಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಸೊ ಫೈನಲಿ ಒಂದು ಗಿಫ್ಟ್, ಒಂದು ಸರನ ಫೈನಲೈಸ್ ಮಾಡಿದ್ವಿ. ಅದನ್ನು ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ನಾವೆಲ್ಲರೂ ಸೇರಿಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಎಸ್, ನನ್ನ ಮಗಂದು ಸ್ಕೂಲ್ ಡೇ ಇತ್ತು ಇವತ್ತು. ಆ ಫಂಕ್ಷನ್ನ ಮುಗಿಸ್ಕೊಂಡು ಈಗಿನ್ನೂ ಜಸ್ಟ್ ಹೊರಟಿದ್ದೀವಿ ಮೈಸೂರು ಕಡೆಗೆ. ಸೊ ಆನ್ ದಿ ವೇ ಹೋಗ್ತಾ ಇದ್ದೊಂದು ಡಾಲ್ ತೊಗೊಂಡಿದ್ದೀವಿ. ಹಾಗೆ ನನ್ನ ಮಗನಿಗೆ ಅಂತ ಈ ರ್ಯಾಬಿಟ್ ತೋರಿಸ್ಬೇಕಮ್ಮ. ರ್ಯಾಬಿಟ್ ಹೆಸರೇನು? ಏನು ರ್ಯಾಬಿಟ್ ಹೆಸರೇನು ಇಟ್ಟಿದ್ದೀರಾ ನೀವು? ಏನದು ನಿಮ್ಮ ಮುದ್ದುನ ಅದು? ವಾವ್, ನೈಸ್. ನಾವೆಲ್ಲರೂ ಮೈಸೂರಿಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಾನು, ನನ್ನ ತಂಗಿ, ನನ್ನ ಹಸ್ಬೆಂಡ್ ಹಾಗೆ ನನ್ನ ಪಾಪು. ಸೊ ಆನ್ ದಿ ವೇ ಹೋಗ್ತಾ ನಾವು ಇಲ್ಲೊಂದು ಕಬ್ಬಿಂದು ಗದ್ದೆ ನೋಡಿದ್ವಿ. ಸೊ ಅಲ್ಲಿ ಒಂದು ಕಬ್ಬು ಕಿತ್ಕೊಳ್ಳೋಣ ಅಂತ ಹೇಳಿ ನನ್ನ ಹಸ್ಬೆಂಡ್, ನನ್ನ ಸಿಸ್ಟರ್ಸ್ ಎಲ್ಲ ಹೋದರು. ನೋಡಿ ಫ್ರೆಂಡ್ಸ್, ದುಡ್ಡು ಕೊಟ್ಬಿಟ್ಟು ಶೋ ಗಿಡ ತಗೋ ಅಂತ ಹೇಳಿದ್ರೆ ಇಲ್ಲ ನಾವು ಇಲ್ಲಿಂದನೇ ಕಿತ್ಕೊಂಡು ಹೋಗ್ಬಿಟ್ಟು ಇರ್ತೀವಿ ಅಂದ್ಬಿಟ್ಟು ಕಿತ್ಕೋತಾ ಇದ್ದಾರೆ. ಏನೋ ಗೊತ್ತಿಲ್ಲ, ಇಟ್ಕೊಳ್ಳಿ, ಚೆನ್ನಾಗೈತೆ. ನಮ್ಮನೆಗೊಂದು ಇಡ್ಬೇಕಾಗುತ್ತಲ್ವಾ? ಅಂದ್ರು ಇಲ್ಲಿ ಯಾರ್ದೋ ಇದಕ್ಕೆ ನುಗ್ಗಿ ಕೀಳ್ತಾ ಇದ್ದೀವಿ. ಕಾಂಪಿಟೇಷನ್ ಮೇಲೆ ಕೀಳ್ತಾ ಇದ್ದಾರೆ. ನಮ್ಮನೆಗೊಂದು ನಿಮ್ಮನೆಗೊಂದು ಅಂತ. ಎಲ್ಲ ಐತೆ ಎರಡು. ಅದು ಈಗ ಡಾಲ್ದು ಕವರ್ ಇತ್ತಲ್ಲ, ಅದ್ರೊಳಗಡೆ ಹಾಕಿದ್ವಿ. ಸಾಕು ಸಾಕು ಕ್ಷೇಮ. ಅದು ಬೇಡ ಬೇಡ, ಅದು ಚೆನ್ನಾಗಿಲ್ಲ. ಕಬ್ದ ಇದು? ಕಬ್ದ್ರಲ್ಲಿ ಹಿಂಗ್ ಬರುತ್ತಾ? ಇಲ್ಲೊಬ್ರು ಎಸ್ಕೇಪ್ ಆದ್ರು, ಕಿತ್ಕೊಂಡಿದ್ ಕೆಲಸ ಮುಗೀತು ಅಂತ. ನಾವು ಅಣ್ಣ ನೋಡಿದ್ರೆ ಕಪ್ ಕೀಳಕ್ ಹೋಗಿದ್ದಾನೆ. ಓನರ್ ಬಂದ್ರೆ ಸರಿ ಹೊಡ್ಸ್ಕತೀವಿ, ಉಗಿಸ್ಕತೀವಿ. ನೋಡಿ ನೋಡಿ, ಕೆದ್ಮೇಲೆ ಬನ್ನಿ ಬನ್ನಿ ಬೇಗ ಅಂತ. ಎಸ್, ಯಾರ್ದು ಪಪ್ಪ ಕಬ್ಬಿನ ಗದ್ದೆನಲ್ಲಿ ಕಪ್ ಕಿತ್ಕೊಂಡು ಹಾಗೆ ಅದ್ರ ಮೇಲೆ ಇರುತ್ತಲ್ಲ ಒಂಥರ ಪುಕ್ಕ ಪುಕ್ಕ ಥರ, ಅದನ್ನು ಕೂಡ ಕಿತ್ಕೊಂಡು ಬಂದು ಮನೆಯಲ್ಲಿ ವಾಸ್ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಸ್, ನಾವಿವಾಗ ಹೋಗ್ತಾ ಇರೋದು ಮೈಸೂರಲ್ಲಿ ಇರುವಂಥ ನಮ್ಮ ಆಂಟಿ ಮನೆಗೆ. ಇಟ್ ಮೀನ್ಸ್ ನನ್ನ ಅತ್ತೆ ತಂಗಿ ಮನೆಗೆ. ಅಲ್ಲಿ ನನ್ನ ಕಸಿನ್ನ ನೋಡಿಕೊಂಡು ಹಾಗೆ ನನ್ನ ಸಿಸ್ಟರ್ಗೆ ಒಂದು ಸಣ್ಣ ಸರ್ಪ್ರೈಸ್ ಕೊಟ್ಟಾಗ ಆಗುತ್ತೆ ಅಂತ ಹೇಳಿ ಬಂದ್ವಿ. ನನ್ನ ತಂಗಿ ಕ್ಷೇಮ ಬರ್ಡೇಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಕಾರ್ನ ಈ ಥರ ಡೆಕೋರೇಟ್ ಮಾಡ್ತಾ ಇದ್ದೀವಿ. ಈಗ ಡೆಕೋರೇಷನ್ ವಹಿಸ್ಕೊಂಡಿರೋದು ನನ್ನ ತಂಗಿ ಜಯಶ್ರೀ ಅವರು. ನೋಡಿ, ಇದು ಪ್ಲಾಸ್ಟಿಕ್ ತರಬೇಕಿತ್ತು. ಸೊ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಡೆಕೋರೇಟ್ ಮಾಡಿರ್ತೀವಿ ಅಂತ ಹೇಳಿ. ಮಾಡಕ್ಕೆ ನಾವು ಬೆಂಗಳೂರಿಂದ ಮೈಸೂರಿಗೂ ಹೌದು, ಇವಾಗ ನಾವು ಬೆಂಗಳೂರಲ್ಲಿ ಜಾಗ ಇಲ್ಲ ಅಂತ ಮೈಸೂರಿಗೆ ಬಂದಿದ್ದೀವಿ. ಬಟ್ ಅವಳಿಗೆ ಗೊತ್ತಿಲ್ಲ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದಿರೋದು ಅಂತ ಹೇಳಿ. ಬಟ್ ಮೈಸೂರಲ್ಲಿ ಕಸಿನ್ ಮನೆಗೆ ಬಂದಿದ್ದೀವಿ ಈ ಥರ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಯೂಶ್ವಲಿ ಎಲ್ಲರ ಬರ್ಡೇನೂ ಮನೆಯಲ್ಲೇ ಮಾಡ್ತೀವಲ್ವ. ಸೊ ಅವಳ ಬರ್ಡೇ ಯುನೀಕಾಗಿ ಮಾಡೋಣ ಅಂತ ಹೇಳಿ ಮೈಸೂರಿಗೆ ಬಂದಿದ್ದೀವಿ.
ಎಲ್ಲ ಡೆಕೋರೇಟ್ ಮಾಡಾದಮೇಲೆ ನಾನು ನಿಮಗೆ ವಿಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ನಮ್ಮ ಈ ಒಂದು ಸರ್ಪ್ರೈಸ್. ಅವಳಿಗೆ ಹೇಗೆ ಸರ್ಪ್ರೈಸ್ ಆಗ್ತಾಳೆ ಅಂತ ಹೇಳಿ ನೋಡೋಣ. ಓಕೆ, ಸ್ವಲ್ಪ ಯುನೀಕಾಗಿ ಬರ್ಡೇ ಮಾಡೋಣ ಅಂತ ಹೇಳಿ ನಾವು ಇನ್ಫೋಸಿಸ್ ಗೇಟ್ ಮುಂದೆಗಡೆ ಈ ಥರ ಡಿಕ್ಕಿ ಓಪನ್ ಮಾಡಿಬಿಟ್ಟು ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಬಂದ್ವಿ. ಬಟ್ ಡಿಕ್ಕಿ ಓಪನ್ ಮಾಡ್ತಾ ಇದ್ದಾಗೆ ನಾವಲ್ಲಿ ಕಟ್ಟಿದ್ದ ಬಲೂನ್ಸು ಎಲ್ಲ ಕೂಡ ಒಂದೊಂದೇ ಹಾರ್ಕೊಂಡು ಹೋಗ್ತಾಯಿತ್ತು, ಯಾಕೆಂದರೆ ತುಂಬ ಗಾಳಿ ಇತ್ತು. ಸೊ ನೋಡಿ, ಸೊ ನಾನು ಹೋಗಿ ಎಲ್ಲ ಪಿಕ್ ಮಾಡ್ಕೊಂಡು ತೊಗೊಂಡು ಬಂದು ಫೈನಲಿ ಎಲ್ಲ ಫಿಕ್ಸ್ ಮಾಡಿ ಕೇಕ್ ಕೂಡ ಅಲ್ಲಿಂದನೇ ಮೈಸೂರಲ್ಲೇ ತೊಗೊಂಡಿತ್ತು ಕೇಕು. ಸೊ ಅವಳಿಗೆ ಈ ಥರ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಶಿ ವಾಸ್ ರಿಯಲಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ. ಓಕೆ, ಸೊ ಸರ್ಪ್ರೈಸ್ ಇಸ್ ರೆಡಿ. ಬರ್ಡೇ ಗರ್ಲ್ ಬಂದಿದ್ದಾರೆ. ಜಾಸ್ತಿ ಪ್ಲೇ ಹೊಡಿತಿರೋದು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಕ್ಷೇಮ, ಹ್ಯಾಪಿ ಬರ್ಡೇ ಟು ಯು. ಒಂದು ಸರ್ಪ್ರೈಸ್ ವೆಂಟ್ ರಾಂಗ್. ಏನಪ್ಪ ಅಂತಂದರೆ ಅವಳು ಹಾಕ್ಕೊಂಡಿರೋವಂಥ ಟಾಪ್ ಬಂದು ನಾನು ಅವಳಿಗೆ ಗಿಫ್ಟ್ ಮಾಡಬೇಕು ಅಂತ ಹೇಳಿ ತೊಗೊಂಡು ಬಂದು ಕಬೋರ್ಡ್ನಲ್ಲಿ ಇಟ್ಕೊಂಡಿದ್ದೆ. ಬಟ್ ಅನ್ನೋಯಿಂಗ್ಲಿ ಅವಳು ಅದನ್ನೇ ಹಾಕ್ಕೊಂಡು ವೇರ್ ಮಾಡಿದ್ಲು. ಸೊ ಐ ಆಸ್ಟರ್ ಲೈಕ್ ನೀನು ಯಾಕೆ ಇದನ್ನು ಹಾಕ್ಕೊಂಡೆ ಅಂತ, ಆ ಕಬೋರ್ಡಲ್ಲಿ ಇತ್ತು ಹಾಕ್ಕೊಂಡೆ ಅಂತ ಅಂದ್ಲು. ಎನಿ ಹೌ ಇಟ್ ವಾಸ್ ಫಾರ್ ಹರ್ ಬರ್ಡೇ, ನಾನು ಕೊಡೋಕ್ಕೆ ಅಂತಲೇ ತೊಗೊಂಡು ಬಂದಿದ್ದಲ್ವ. ಸೊ ನಾನು ಕೊಡೋದಕ್ಕೂ ಮುಂಚೆನೇ ಅವಳೇ ತೆಗೆದು ಹಾಕ್ಕೊಂಡ್ಬಿಟ್ಟಿದ್ಲು. ಸೊ ಅದನ್ನು ಸರ್ಪ್ರೈಸ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ನನಗೆ ಅದು ಸರ್ಪ್ರೈಸ್ ಆಗೋಯಿತು ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ನೋಡಿ, ಬಲೂನು ಈಗಲೂ ಕೂಡ ಎಲ್ಲ ಹೋಗ್ತಾನೆ ಇತ್ತು. ಫೈನಲ್ ಏನಾಯಿತು ಅಂದರೆ ಅಲ್ಲಿ ಫುಲ್ಲು ರೋನಲ್ಲಿ ಜೋಡಿಸಿದಂಥ ಬಲೂನ್ಸ್ ಫುಲ್ಲು ಒಟ್ಟಿಗೆ ಹೊರಟೋಯ್ತು. ಸೊ ಈ ಒಂದು 3 ಬಲೂನ್ಸ್ ಏನಿತ್ತು ಅದನ್ನು ಕ್ಷೇಮನೇ ಹೊಡೆದಾಕಿದ್ಲು ಅವಳ ಹ್ಯಾಪಿನೆಸ್ಗೋಸ್ಕರ. ಸೊ ದಿಸ್ ಇಸ್ ಹೌ ದ ಸೆಲೆಬ್ರೇಷನ್ ವಾಸ್. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಚಿದ್ಯಾ? ಓಪನ್ ಯುವರ್ ಐಸ್. ಸರ್ಪ್ರೈಸ್ ಆಗಿದೆ. ಇದು ದಾನಗಳೇ ತೆಗೆದು ಅರೆ ಇರು. ಓಪನ್ ಮಾಡ್ತೀನಿ. ಇರ್ತವೆ ಅದೇನಾದ್ರು ಮಿಸ್ ಆಗಿದೆ ಕಣ್ಣು ಸ್ವಲ್ಪ ಜೋರಾಗಿ ಮುಚ್ಚಿಬಿಟ್ಟಿದ್ಯಾ, ಕಾಣ್ತಾ ಇಲ್ಲ. ಸಿಕ್ಕಿ ಓಪನ್ ಮಾಡಿ ಹಂಗೆ ಹಿಂಗೆ ಕಿತ್ತಾಕೆ. ಏನ ನೋಡಮ್ಮ ಏನಂತ. ಕತ್ರಿ ಕೊಡೆ ರುಕೋದಲ್ಲ, ಒಂದು ನಿಮಿಷ ಕತ್ಕೊಂಡು ಉಲ್ಟಾ ಓಪನ್ ಮಾಡಿ. ಎಸ್ ಪಕ್ಕ ಇದು ಸೇಟ್ ಆಗಿದ್ದು ಗೋಲ್ಡ್ ಚೈನ್ ಹಾಕೋದು ನೀರೇ. 50 ಗ್ರಾಮ್ ಚೆನ್ನಾಗಿದ್ಯಾ? ಎಸ್. ಯೂಟ್ಯೂಬ್ ಫಸ್ಟ್ ಪೇಮೆಂಟಾ? ಮೂರನೇ ಪೇಮೆಂಟ್. ಬಿಚಾಕ್ತಾ ಇದ್ದೆ ಹಾಕ್ಬಿಟ್ಟು. ಎಸ್. How is the gift, Shema? Nice. Hi friends, still party mode is on. So ಬರ್ಡೇ ಪಾರ್ಟಿ ಸೆಲೆಬ್ರೇಷನ್ ಹಾಗೂ ನಮ್ಮ 5th ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ನಾವು ಎಲ್ಲರೂ ಕಸಿನ್ಸ್ ಲಂಚ್ಗೆ ಹೋಗ್ತಾ ಇದ್ದೀವಿ. ಓಕೆ, ಕ್ಷೇಮದ ಬರ್ಡೇ ಪಾರ್ಟಿ ಹಾಗೆ ನಮ್ಮ ಒಂದು 5th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಪಾರ್ಟಿ ಅಂತ ಹೇಳಿ ಕಸಿನ್ಸ್ ಎಲ್ಲರೂ ಬಂದಿದ್ದು ಆರನಗರಲ್ಲಿರುವಂಥ ದ ವಾಟರಿಂಗ್ ಹೋಲ್ ಅನ್ನೋ ಹೋಟೆಲ್ಗೆ. ಎಸ್, ಇದು ನಾವು ಬಂದಿದ್ದು ಫಸ್ಟ್ ಟೈಮ್. ದ ಆ್ಯಂಬಿಯನ್ಸ್ ವಾಸ್ ಸೋ ಗುಡ್. ಎಂಟ್ರಿ ಆಗ್ತಾ ಇದ್ದಾಗೆ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಆಲ್ರೆಡಿ ಎಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ರು. ಸೊ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಮಕ್ಳಿಗಂತೂ ಕರ್ಕೊಂಡು ಬಂದರೆ ದೇ ವಿಲ್ ಬಿ ಸೋ ಎಕ್ಸೈಟೆಡ್.
ಹ್ಯಾಪಿನೆಸ್ ಎಲ್ಲ ಇರುತ್ತೆ ಅವರಿಗೆ. ಹಾಗೆ ಇಲ್ಲಿ ದ ಮೇನ್ ಅಟ್ರಾಕ್ಷನ್ ಫಾರ್ ಕಿಡ್ಸ್ ಆರ್ ಫಿಶಸ್. ನೋಡಿ ಇಲ್ಲಿ ಒಂದು ಸಣ್ಣ ಪಾಂಡ್ ಮಾಡಿ ಈ ಪಾಂಡಲ್ಲಿ ಫಿಶಸ್ನ ಬಿಟ್ಟಿದ್ದಾರೆ. ಎಸ್, ಇದು ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಬಿಕಾಸ್ ನಾವು ಎಲ್ಲೇ ಬೇರೆ ಕಡೆ ಹೋದ್ರೂ ವಿ ನೀಡ್ ಟು ಟೇಕ್ ಕೇರ್ ಆಫ್ ಅವರ್ ಕಿಡ್ಸ್. ಅಂದರೆ ದೇ ಫೀಲ್ ಬೋರ್, ಮೊಬೈಲ್ ಕೊಡಿ ಅಂತ ಹೇಳ್ತಾರೆ, ತುಂಬ ಇರಿಟೇಟ್ ಮಾಡ್ತಾರೆ, ಕ್ರ್ಯಾಂಕಿ ಥರ ಮಾಡ್ತಾರೆ. ಯಾಕೆಂದರೆ ನಾವು ದೊಡ್ಡವರೆಲ್ಲ ವಿ ಫೀಲ್ ಲೈಕ್ ನಮ್ಮ ಎಂಜಾಯ್ಮೆಂಟಲ್ಲಿ ನಾವಿರ್ತೀವಿ, ಬಟ್ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಎಂಜಾಯ್ಮೆಂಟ್ ಇರೋದಿಲ್ಲ. ಸೊ ಇಲ್ಲಿ ನನಗೆ ದಿಸ್ ಇಸ್ ದ ಬೆಟರ್ ಪ್ಲೇಸ್ ಟು ಕಿಡ್ಸ್ನ ಕರ್ಕೊಂಡ್ಬಂದರೆ ದೇ ವಿಲ್ ಬಿ ಎಂಗೇಜ್ಡ್ ಬೈ ಸೀಯಿಂಗ್ ದ ಫಿಶಸ್. ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ತುಂಬ ಎಂಜಾಯ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ಲಿಟ್ರಲಿ ನಾಟ್ ಓನ್ಲಿ ಕಿಡ್ಸ್, ಬೇರೆ ಮಕ್ಕಳು ಬಂದಿದ್ದವ್ರು ಕೂಡ ಮಕ್ಕಳೆಲ್ಲರೂ ಅದ್ರ ಸುತ್ತ ಹೋಗಿ ಅದಕ್ಕೆ ಫುಡ್ ಹಾಕೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ದ ವರ್ಕರ್ಸ್ ವೇರ್ ಆಲ್ಸೋ ಸೋ ಫ್ರೆಂಡ್ಲಿ. ಅವರು ಕೂಡ ಮಕ್ಕಳ ಜೊತೆಗೆ ಸೇರಿಕೊಂಡು ಮಕ್ಕಳಿಗೆ ಫಿಶಸ್ನೆಲ್ಲ ತೋರಿಸ್ಕೊಂಡು ಮಕ್ಕಳ ಜೊತೆಗೆ ತುಂಬ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾಯಿದ್ರು. ನನಗೆ ಈ ಒಂದು ನೇಚರ್ ನನಗೆ ತುಂಬ ಇಷ್ಟ ಆಯಿತು ಈ ಹೋಟೆಲಲ್ಲಿ. ಆ್ಯಂಡ್ ದ ಫುಡ್ ವಾಸ್ ಆಲ್ಸೋ ಸೊ ಟೇಸ್ಟಿ ಆ್ಯಂಡ್ ಪ್ರೈಸ್ ವಾಸ್ ಆಲ್ಸೋ ವೆರಿ ರೀಸನಬಲ್ ಅಂತ ಅನ್ನಿಸ್ತು. ಸೊ ನೀವು ಯಾರಾದ್ರೂ ಈ ಹೋಟೆಲ್ಗೆ ಹೋಗಿಲ್ಲ ಅಂತ ಅಂದರೆ, ಇಫ್ ಯು ಪೀಪಲ್ ಆರ್ ಪ್ಲ್ಯಾನಿಂಗ್ ಟು ಗೋ, ಯು ಕ್ಯಾನ್ ರಿಯಲಿ ಗೋ ಆ್ಯಂಡ್ ಸ್ಪೆಂಡ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲ ಹೋಗಿ ತುಂಬ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಮಿಕ್ಸ್ ಮಾಡೋ ಕ್ಷಮ ಮಾಡಿ. ಎತ್ಕೋ ಪೃಥ್ವಿ, ಎತ್ಕೋ. ನೀನೇ ಕೊಡು. ಹೇಳಂಗಿಲ್ಲ ಯಾರ ಹೆಸರು ಅಂತೆ. ಅದು ಕಾಣಿಸ್ಬಾರ್ದು. ಗೊತ್ತಾಯ್ತಾ? ಹೋಗ್ಲಿ ಎಲ್ಲಾರ್ಗೂ. ರಿಪೀಟ್ ಆಗಿರಲ್ವ ಯಾರಿಗೂ? ನಿಮ್ಮ ಹೆಸರೇ ಬಂದಿಲ್ಲ ಅಲ್ವಾ? ನಾಗಿರಿಯವ್ರೆ, ನೀವು ಓಪನ್ ಮಾಡ್ತೀರಾ? ಓಪನ್ ಮಾಡಿದ್ರ ಎಲ್ಲರೂ? ಏನೋ ಗೊತ್ತಿಲ್ಲ, ಕಾರಣಗಳಿಂದ ಅವಳು ಆಡಲ್ಲ. ಯಾರಿಗೂ ಕೇಳಬಾರ್ದು, ಯಾರಿಗೂ ರಿವೀಲ್ ಮಾಡಬಾರ್ದು. ನಿಮ್ಮ ಆಟ ಗಿಫ್ಟ್ ಬಂದ್ಮೇಲೆ ನೀವು ವಿಡಿಯೋ ಮಾಡ್ಬಿಟ್ಟು ಕಳಿಸಿ, ಆಯ್ತಾ? ಹಾಂ, ಎಲ್ಲರಿಗೂ ಗಿಫ್ಟ್ ಬಂದ್ಮೇಲೆ ಗೆಸ್ ಮಾಡಿ ಐ ಹ್ಯಾವ್ ಗಿಫ್ಟೆಡ್ ಮೈ ಚೈಲ್ಡ್ ಅಂತ ಹಾಕ್ಬಿಟ್ಟು ನೀನು ಹೆಂಗಿದೆ ಫೋನಲ್ಲಿ ತಿನ್ನು ಫಸ್ಟು. ಹೋಗ್ಬಿಡುತ್ತೆ ಚಿನ್ನದು. ನಮ್ಮ ಮಕ್ಕಳಂತೂ ಅಲ್ಲಿ ಫಿಶ್ನ ಬಿಟ್ಟು ಬರೋದಕ್ಕೆ ರೆಡಿ ಇರ್ತಾ ಇರಲಿಲ್ಲ. ಸೊ ಅಲ್ಲಿ ವರ್ಕರ್ ಕೂಡ ತುಂಬಾ ಅದನ್ನೇ ನೋಡ್ತಾನೇ ಇದ್ದರು, ಅವರು ಮಕ್ಕಳು ಹೇಗೆ ಆಡ್ತಾಯಿದ್ದಾರೆ ಅಂತ. ಸೊ ಅವರಿಗೆ ಕನ್ನಡ ಬರೋದಿಲ್ಲ, ನಮ್ಮ ಮಕ್ಕಳಿಗೆ ಹಿಂದಿ ಬರೋದಿಲ್ಲ. ಇವೊಂದು ಹೇಗೆ ಕಮ್ಯುನಿಕೇಟ್ ಮಾಡ್ತಾಯಿದ್ರು ಅಂತ ನನಗೆ ಕೂಡ ಗೊತ್ತಿಲ್ಲ, ವಾಟ್ ದೇ ಆರ್ ಟಾಕಿಂಗ್ ಅಂತ ಹೇಳ್ಬಿಟ್ಟು. ಬಿಕಾಸ್ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ಕೂಡ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ನ ಅರ್ಥ ಮಾಡಿಕೊಂಡು ವರ್ಕರ್ ಕೂಡ ಸೋ ಕೋಆಪರೇಟಿವ್ ಆಗಿ ಮಕ್ಕಳ ಜೊತೆ ಆಟಾಡ್ತಾಯಿದ್ರು. ಇದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಆ್ಯಂಡ್ ಹೋಟೆಲ್ ಕೂಡ ಅಷ್ಟೇ, ಮೇಲೆ ಟೆರಸ್ ಮೇಲೂ ಕೂಡ ಇತ್ತು. ಬಟ್ ನಾವು ಇಲ್ಲಿ ಮಕ್ಕಳಿಗೆ ಫಿಶ್ ನೋಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆನೆ ಪ್ಲೇಸ್ನ ಬುಕ್ ಮಾಡ್ಕೊಂಡಿದ್ವಿ. ಕಸಿನ್ಸ್ ಎಲ್ಲರೂ ಪ್ಲ್ಯಾನ್ ಮಾಡಿ ವಿ ಆಲ್ಸೋ ಪ್ಲೇ ಸೀಕ್ರೆಟ್ಸ್ ಅಂತ ಹೇಳಿ ಅಲ್ಲೇ ಒಂದು ಚಿಟ್ನ ಬರೆದು ಎಲ್ಲರೂ ಚಿಟ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನನಗೆ ಬಂದಂಥ ನೇಮ್ ಬಂದು ನನ್ನ ಹಸ್ಬೆಂಡೇ. ಸೊ ಐ ವಾಸ್ ವೆರಿ ಹ್ಯಾಪಿ ದಟ್ ನಾನು ಅವನಿಗೆ ಗಿಫ್ಟ್ ಕೊಡಿಸ್ಬೇಕು ಅಂತ ಇದ್ದೆ. ಸೊ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಹೇಳಿಬಿಟ್ಟು ನಾನು ಅವನಿಗೊಂದು ಜಾಕೆಟ್ ಹಾಗೆ ಒಂದು ಶರ್ಟ್ನ ಬುಕ್ ಮಾಡಿ ಗಿಫ್ಟ್ ಮಾಡಿದೆ. ಆ್ಯಂಡ್ ಫಾರ್ ಮೀ ಆಲ್ಸೋ ಐ ಹ್ಯಾವ್ ಗಾಟ್ ಎ ವೆರಿ ಗುಡ್ ಗಿಫ್ಟ್. ಇಟ್ ಈಸ್ ಅ ಮೈಕ್. ಫ್ರೆಂಡ್ಸ್, ಪಾರ್ಟಿ ಮುಗಿಸ್ಕೊಂಡು ಎಲ್ಲ ಬ್ಯಾಕ್ ಟು ಹೋಮ್.
ವಿ ಹ್ಯಾವ್ ಒನ್ ಮೋರ್ ಗಿಫ್ಟ್ ಫಾರ್ ಮೈ ಸಿಸ್ಟರ್. ಸೊ ಬನ್ನಿ, ಅವಳು ಈ ಒಂದು ಸರ್ಪ್ರೈಸ್ನ ನೋಡಿ ಎಷ್ಟು ಖುಷಿ ಪಡ್ತಾಳೆ ಅಂತ ನೋಡೋಣ. ಕಮ್ ಲೆಟ್ಸ್ ಸಿ. ನಮ್ಮ ಬಾಬು ನಮ್ಮ ಬಾಬು ಸೊ ಕಸಿನ್ಸ್ ಎಲ್ಲ ಸೇರಿದ್ವಲ್ಲ ಅಂತ ಹೇಳಿ ವಿ ಥಾಟ್ ಆಫ್ ಪ್ಲೇಯಿಂಗ್ ಎ ಗೇಮ್. ಎಸ್, ಈ ಥರ ಐಟಮ್ಸ್ ಎಲ್ಲ ಇಟ್ಬಿಟ್ಟು ಅದ್ರ ರಿಲೇಟೆಡ್ ಆಗಿ ಸಾಂಗ್ನ ಪ್ಲೇ ಮಾಡೋದು. ಸೊ ದೇ ಹ್ಯಾವ್ ಟು ಪಿಕ್ ದ ರೈಟ್ ಐಟಮ್ ಆ ಸಾಂಗಲ್ಲಿ ಬರೋವಂಥದ್ದು. ಸೊ ಬನ್ನಿ, ಯಾರೆಲ್ಲ ಹೇಗೆ ಪ್ಲೇ ಮಾಡ್ತಾರೆ ಅಂತ ನೋಡೋಣ. ಇಬ್ರು ಹೇಳ್ಬೋಡ್ಗಳು ಅಲ್ಲ, ಇರಿ ಸಾಂಗ್ ಬರ್ಲಿ, ಕೇಳಿಸ್ಕೊಡಿ. ಹೂ ಅಂದ್ರೆ ಹೂ ಸ್ವಾತಿ ಮುತ್ತಿನ ಮಳೆ ಮಳೆ ಬರುತ್ತೆ. ಸುಮ್ಮನೆ ಸುಮ್ಮನೆ ನಿಂಬೆಣ್ಣು ಆಡೇ ರಮ್ಮಿ ಅಂತ ಇದೆಯಾ? ಸ್ಟಾರ್ಟ್ ಮಾಡ್ತವ್ರೆ, ಕೇಳಿಸ್ಕೊಡಿ. ಒಂಚೂರು ನಿನ್ನ ಕಡೆ ಬಾ. ಹೋಗೋ ವಿರಾಟ್. ಅಲ್ಲೇ ಸೋತಿದ್ದೀನಿ ನಾನು. ಸ್ಟಾಪ್ ಮಾಡಿ ಅಂತ. ಕನ್ನಡ. ರಾಗಿಣಿ ಗೊತ್ತಾಗಿಲ್ಲ ಅಂದ್ರೆ ಗುಟ್ಟಿ. ನಾನೇನು ಮಾತಾಡ್ತಾ ಎಲ್ರೂ ಸುಮ್ಮನೆ ಇರ್ಬೇಕು. ತಮ್ಮಗೆ ಚಾಲೆಂಜ್ ಬಿದ್ದಿದೆ. ಮದ್ದಿ ಕಿಡಿ ಎಲ್ಲ ತಂದೆ. ಕೇಳಿಸ್ಕೊಳ್ರಿ. ಯಪ್ಪ. ಮೂರ್ ಸಲ ಹಾಕುದಾಲೆ, 3 ಸಲ ಹಾಕಿದ್ರು, 4ನೇ ಸಲ ಹಾಕ್ತೋಡಿ ಈಗ. ಇದ ಸಾಂಗು. ನಾವು ಸ್ವಲ್ಪ ಟೈಪ್ ಹಾಕ್ಬೇಕು, ಅದು ಕಷ್ಟ. ಸುಮ್ನೆ ಇರ್ರಿ. ಕೈ ಎಡ್ಕಿಲ್ಲ, ಕಾಲ್ ಎಡ್ಕಿಲ್ಲ ಅಂದ್ರೆ ಇಲ್ಲ ಇಲ್ಲ, ಅಲ್ಲೇ ಆಗ್ತಾರಂತೆ ಬಿಡು. ಅಂತ ಕಿಡಿ ಎಲ್ಲ ಹಿಂಗೆ ರಬ್ಬರ್ ಬ್ಯಾಂಡ್, ಚೊಂಬು, ಕಾಯಿ. ನೀಟಾಗಿ ಕೇಳಿಸ್ಕೊಳ್ಳಿ. ಮ್ಯಾಚ್ ಸೋತ್ಬಿಟ್ರೆ ನಮ್ಮ ಇದಕ್ಕೆ ಅವಮಾನ. ಸ್ನ್ಯಾಪ್ ಮಾಡಿಲ್ಲ. ಸ್ನ್ಯಾಪ್. बीच बाजारी जब हुस्न दिखाने जाएगी, बीच बाजारी जब जाए तो फिर
ಡ್ಯಾನ್ಸ್ ಆಡೋ ಪುಟ್ಟ ಹಂಗೆ. ನೋಡಲೇ ಲೆವಕ್ಕೆ ಬಂದೊಳಗ ಚಂದದಲ್ಲಿ ಬಸ್ಸಲ್ಲಿ ಕರೀಲೇ ಬರ್ರಿಲೇ ನಿಮ್ಮ ಜಲ್ದಿ ಬರ್ರಿ. ಎಸ್, ನಿಮಗೆಲ್ಲರಿಗೂ ನಾವು ಆಡಿದ ಗೇಮ್ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಈಗ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಕೇಕ್ನ ಆರ್ಡ್ರ್ ಮಾಡಿದ್ವಿ. ಯಾಕೆಂದರೆ ಕ್ರಿಸ್ಮಸ್ ಹತ್ರ ಬರ್ತಾ ಇತ್ತಲ್ಲ, ಸೊ ಮಕ್ಕಳ ಕೈನಲ್ಲಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಮಕ್ಕಳ ಕೈಯಲ್ಲಿ ಕೇಕ್ ಕಟ್ ಮಾಡಿಸಿದ್ವಿ. ದೇ ಆರ್ ಸೋ ಹ್ಯಾಪಿ ಚೆರಿಶಿಂಗ್ ದಟ್ ಮೂಮೆಂಟ್. ಸೊ ನಾನು ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲಿಗೆ ಹೋಗಿದ್ವಿ, ಹಾಗೆ ನಮ್ಮ ಇಯರ್ ಎಂಡ್ ಹೇಗಿತ್ತು, ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ಮೈ ಇಯರ್ ಎಂಡ್ ಕಂಟಿನ್ಯೂಯೇಷನ್ ವ್ಲಾಗ್. ಬಾಯ್.